ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯಪ್ರಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಇನ್ನೊಂದು ವಿಶೇಷವಾದಂತಹ ಮುಖ್ಯಪ್ರಾಣ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಬನ್ನಿ, ಈ ಮುಖ್ಯಪ್ರಾಣ ದೇವರು ಯಾವ ಕ್ಷೇತ್ರದಲ್ಲಿದೆ, ಈ ಕ್ಷೇತ್ರದ ಇತಿಹಾಸ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಬನ್ನಿ. ಈ ಮುಖ್ಯಪ್ರಾಣ ದೇವರ ಸನ್ನಿಧಾನವು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ರಾಘವೇಂದ್ರ ಕಾಲೋನಿಯ ಶ್ರೀಪಾದರಾಜ ಮಠದಲ್ಲಿ ಇರುತ್ತದೆ. ಬನ್ನಿ, ಸ್ವಾಮಿ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡೋಣ. ನೀವು ಈ ಶ್ರೀಪಾದರಾಜರ ಮಠದ ಪ್ರವೇಶ ಮಾಡಿದ ಕೂಡಲೇ ನಿಮಗೆ ಕಾಣಸಿಗುವುದೇ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವರ ಸನ್ನಿಧಾನ. ಈ ಶ್ರೀನಿವಾಸ ದೇವರನ್ನು ನಮ್ಮ ಶ್ರೀಪಾದರಾಜರ ಮಠದ 36ನೇ ಯತಿಗಳಾದ ಶ್ರೀ ವಿಜ್ಞಾನನಿಧಿ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿದ ನಂತರ ಮುಂದೆ ಸಾಗಿದರೆ ನಿಮಗೆ ಕಾಣಸಿಗುವುದೇ ಮುಖ್ಯಪ್ರಾಣ ದೇವರ ಸನ್ನಿಧಾನ. ಈ ಮುಖ್ಯಪ್ರಾಣ ದೇವರ ಸನ್ನಿಧಾನದಲ್ಲಿ ಮುಖ್ಯಪ್ರಾಣ ದೇವರ ಮೇಲ್ಭಾಗದಲ್ಲಿ ನಿಮಗೆ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರ ವಿಗ್ರಹವು, ಲಕ್ಷ್ಮೀ ಹಯಗ್ರೀವ ದೇವರ ಸನ್ನಿಧಾನವು ಕಾಣಸಿಗುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರ ತೊಡೆಯ ಮೇಲೆ ಶ್ರೀ ವಾದಿರಾಜ ಯತಿಗಳು ಕೂತಿರತಕ್ಕಂತಹ ಒಂದು ವಿಶೇಷವಾದಂತಹ ಮೂರ್ತಿಯನ್ನು, ಸನ್ನಿಧಾನವನ್ನು ನೀವು ಕಾಣಬಹುದಾಗಿರುತ್ತೆ. ಇದರ ಬಲಭಾಗದಲ್ಲಿ ನಿಮಗೆ ಗೋಪಾಲಕೃಷ್ಣ ದೇವರ ಸನ್ನಿಧಾನ ಕಾಣಸಿಗುತ್ತೆ ಹಾಗೂ ಎಡಭಾಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಸನ್ನಿಧಾನ ಕೂಡ ನಿಮಗೆ ಕಾಣಸಿಗುತ್ತದೆ. ಇನ್ನು ಕೆಳಭಾಗದಲ್ಲಿ ರುದ್ರದೇವರು, ಮಧ್ಯಭಾಗದಲ್ಲಿ ಟೀಕಾಕೃತ್ಪಾದರು, ಜಯತೀರ್ಥರು ಹಾಗೂ ಶ್ರೀಪಾದರಾಜರ ಮೃತ್ತಿಕಾ ಬೃಂದಾವನ ನಿಮಗೆ ಕಾಣಸಿಗುತ್ತದೆ. ಬಲಭಾಗದಲ್ಲಿ ಭೂತರಾಜರ ಸನ್ನಿಧಾನ ಕೂಡ ನೀವು ಕಾಣಬಹುದಾಗಿರುತ್ತದೆ. ಏನು ನಾವು ಸೌಂದರ್ಯಗೆ ಹೋದಾಗ ಅಲ್ಲಿ ವಾದಿರಾಜರ ಸನ್ನಿಧಾನದಲ್ಲಿ ಇರ್ತಕ್ಕಂತಹ ಶ್ರೀ ಭೂತರಾಜರ ಸನ್ನಿಧಾನದಲ್ಲಿ ಏನು ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಅಲ್ಲಿ ತೆಂಗಿನಕಾಯಿನ ಉರುಳಿಸುವಂತಹ ಒಂದು ಸೇವೆಯನ್ನು ಕೈಗೊಳ್ತೀವಿ. ಅದೇ ರೀತಿ ಈ ಶ್ರೀಪಾದರಾಜರ ಮಠದಲ್ಲಿರುವಂತಹ ಭೂತರಾಜರ ಸನ್ನಿಧಾನದಲ್ಲಿ ಕೂಡ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೊಮ್ಮೆ ಭಕ್ತಾದಿಗಳು ತೆಂಗಿನಕಾಯಿಯನ್ನು ಉರುಳಿಸುವಂತಹ ಸೇವೆಯನ್ನು ಸಲ್ಲಿಸ್ತಾ ಬರ್ತಿದ್ದಾರೆ. ಇನ್ನು ಇಲ್ಲಿ ಕಾಣಸಿಗುವುದೇ ಮುಖ್ಯಪ್ರಾಣ ದೇವರ ಸನ್ನಿಧಾನ. ಮುಖ್ಯಪ್ರಾಣ ದೇವರ ಬಾಲದಲ್ಲಿ ಗಂಟೆ, ಸುಗಂಧಿಕ ಪುಷ್ಪ, ಅಭಯಹಸ್ತ ಇವೆಲ್ಲವನ್ನು ನೀವು ಗಮನಿಸಿದರೆ ಈ ಮುಖ್ಯಪ್ರಾಣ ದೇವರನ್ನು ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಎಂದು ಹೇಳಬಹುದಾಗಿದೆ. ಈ ಮುಖ್ಯಪ್ರಾಣ ದೇವರ ಸನ್ನಿಧಾನದ ಎದುರು ಭಾಗದಲ್ಲೇ ನಿಮಗೆ ಬೃಹತ್ತಾದಂತಹ ಗುರು ರಾಘವೇಂದ್ರರ ಸನ್ನಿಧಾನ ನಿಮಗೆ ಕಾಣಸಿಗುತ್ತದೆ. ಈ ರಾಯರ ಬೃಂದಾವನದ ಇತಿಹಾಸ ಅಥವಾ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ಎಷ್ಟು ಎತ್ತರ ಇದೆಯೋ ಅಷ್ಟೇ ಎತ್ತರ ಈ ಮಠದಲ್ಲಿ ಇರ್ತಕ್ಕಂತಹ ರಾಯರ ಬೃಂದಾವನ ಅಷ್ಟೇ ಎತ್ತರ ಇದೆ. ಇದೊಂದು ವಿಶೇಷತೆ ಅಂತ ಹೇಳಬಹುದಾಗಿದೆ. ದೇವರ ಸನ್ನಿಧಾನದಲ್ಲಿ ಏನು ಶ್ರೀನಿವಾಸ ದೇವರು, ಹಯಗ್ರೀವ ದೇವರು, ಲಕ್ಷ್ಮೀ ಹಯಗ್ರೀವ ದೇವರು, ಗೋಪಾಲಕೃಷ್ಣ ದೇವರು, ಸತ್ಯನಾರಾಯಣ ದೇವರು, ರುದ್ರದೇವರು, ಟೀಕಾಕೃತ್ಪಾದರು, ಶ್ರೀಪಾದರಾಜರು, ಭೂತರಾಜರು ಹಾಗೂ ಗುರು ರಾಘವೇಂದ್ರರು, ಮುಖ್ಯಪ್ರಾಣ ದೇವರ ಸನ್ನಿಧಾನ ನಿಮಗೆ ಈ ಒಂದೇ ಒಂದು ಸನ್ನಿಧಾನದಲ್ಲಿ ಕಾಣಸಿಗುತ್ತದೆ. ಇನ್ನೊಮ್ಮೆ ನೀವು ಚಾಮರಾಜಪೇಟೆ ಕಡೆ ಬಂದಾಗ ಈ ಶ್ರೀಪಾದರಾಜರ ಮಠಕ್ಕೆ ಬಂದು ಶ್ರೀನಿವಾಸ ದೇವರ, ಗೋಪಾಲಕೃಷ್ಣ ದೇವರ, ಸತ್ಯನಾರಾಯಣ ಸ್ವಾಮಿ ದೇವರ, ಲಕ್ಷ್ಮೀ ಹಯಗ್ರೀವ ದೇವರ, ಮುಖ್ಯಪ್ರಾಣ ದೇವರ, ಭೂತರಾಜರ, ಟೀಕಾಕೃತ್ಪಾದರು ಹಾಗೂ ಶ್ರೀಪಾದರಾಜರು ಹಾಗೂ ಗುರು ರಾಘವೇಂದ್ರರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಇನ್ನೊಂದು ಮುಖ್ಯಪ್ರಾಣ ದೇವರ ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು. ಹರೇ ಕೃಷ್ಣ.